ಅದಾದಮೇಲೆ ಪಡವಾರಳ್ಳಿ ಪಡ್ಡೆಗಳು ಅಂದ್ಬಿಟ್ಟು ಸುವರ್ಣದಲ್ಲಿ ಮತ್ತೆ ಇನ್ನೊಂದು, ಅದರಲ್ಲೂ ಅವ್ರ ಪೇರು ಲೀಡ್ ಕ್ಯಾರೆಕ್ಟ್ರು, ಕಾಮಿಡಿ ಸೀರಿಯಲ್. ಅದಾದ ಉತ್ತರ ಕರ್ನಾಟಕದವರು. ಹೌದ್ರಿ, ನಾವು ಪ್ರಾಪರ್ ಹುಬ್ಬಳ್ಳಿಯವರು. ಅದಲ್ಲಿ ಒಂದು ಸರ್ಪ್ರೈಸ್ ಕೊಡ್ತಾರೆ ನಿಮ್ಮ ಮನೆಯವರು. ಯಾರಿಗೇ ಆಗಲಿ ಒಂದು ಹೆಣ್ಮಗಳಿಗೆ ಮದುವೆ ಆದಮೇಲೆ ತಾಯಿ ಆಗಬೇಕನ್ನೋ ಆಸೆ ಇದ್ದೇ ಇರ್ತೈತಿ. ಸೊ ಹಂಗೆ ನನಗೂ ಮದುವೆ ಆದಮೇಲೆ ತಾಯಿ ಆಗಬೇಕನ್ನೋ ಆಸೆ ಅಷ್ಟೇ ಇತ್ತು, ಭಾಳ ಆಸೆ ಇತ್ತು. ನನ್ನ ಮಕ್ಕಳಂದ್ರೆ ಭಾಳ ಪ್ರಾಣ. ಅಷ್ಟು ಬಂಡಲ್ ಆಫ್ ಮೆಮೊರೀಸ್ ಅಂತಾರಲ್ಲ, ನನ್ನ ಕಡೆ ಯಾವಾಗಲೂ ಇರ್ತಾವೆ. ಈವನ್ ಈ ಪ್ರಾಜೆಕ್ಟ್ ಮುಗಿದ್ಮೇಲೆ ನಿಮ್ಮದು ಒಂದು ನನ್ನ ಹತ್ರ ಏನಾರು ಒಂದು ಲೈಫ್ ಟೈಮ್ಗೆ ಆಗೋದೊಂದು ಇದ್ದೇ ಇರುತ್ತೆ. ಸೊ ನಾನು ಅಂತಕಿ ಅದೇನು ಹೇಳ್ತೀರಿ, ನಮ್ಮ ಮನೆಯವ್ರು ನನ್ನ ಜೊತೆ ಲೈಫ್ ಟೈಮ್ಗೆ ಒಂದು ಸೆಲ್ಫಿ ಸಹಿತ ತಗೊಳ್ಳೋದಿಲ್ಲ. ಬಾರೇ ಒಂದು ಫೋಟೋ ತೊಗೊಳ್ಳೋಣ ಅಂತೇಳಿ ಒಂದು ಅವ್ರ ಮೊಬೈಲಲ್ಲಿ ಒಂದು ಸೆಲ್ಫಿ ಇವತ್ತಿನವರೆಗೂ ತೊಗೊಂಡವ್ರಲ್ಲ. ಹಿತ್ತಲಕ್ಕ ಕರಿಬೇಡಮ್ಮ ಅವ, ಹಿತ್ತಲಕ್ಕ ಕರಿಬೇಡಮ್ಮ ಅವ, ಅದು ಹಿಂಗೆ ಪಬ್ಲಿಕ್ ಅದೇನಿಲ್ಲ. ಎಲ್ಲ ಗಂಡಂದ್ರಿಗೂ ಸಾಲಿ ಹೋತಿ ಹೇ ಆದಿ ಗರ್ವಾಲಿ ಅನ್ನೋ ಹೆಂಡತಿಗಿಂತ ಹೆಂಡತಿ ತಂಗಿ ಮೇಲೆ ಭಾಳ ಪ್ರೀತಿ ಇರ್ತೈತೆ, ಅದಕ್ಕೆ ಮಾಡಿರೋದು. ಆ ಲವ್ ಒಂದು ರೀತಿ ಕೇರಿಂಗ್ ಕನ್ಸರ್ನ್ ಇರೋ ಒಂದು ಲವ್. ಅದು ಅದ್ರಲ್ಲಿ ಬೀಳಿಸ್ಬಿಟ್ರಲ್ಲ ನಿಮ್ಮನ್ನು. ಶಿಲ್ಪಾ ಶೈಲೇಶ್ ಅದ್ಭುತವಾದ ನಟಿ, ಸುಂದರಿ. ಇವಳೊಂದಿಗೆ ಇವತ್ತು ಕಣ್ಕಂಡಲ್ಲಿ ಹಾರ್ಟ್ ಸೆಟ್ಟಲ್ಲಿ ನನ್ನ ಮಾತುಕತೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಕಣ್ಕಂಡಲ್ಲಿ ಹಾರ್ಟ್ ಸೆಟ್ಟಲ್ಲಿ ನಮ್ಮ ಬ್ಯೂಟಿಫುಲ್ ಶಿಲ್ಪಾ ಶೈಲೇಶ್ ಇದ್ದಾರೆ. ನನ್ನ ಸೊಸೆ ಮುದ್ದು, ಇದು ನನ್ನ ಅತ್ತೆ ಮುದ್ದು. ಇವತ್ತು ಇವಳ ಜೊತೆಗೆ ಸ್ವಲ್ಪ ಸೀರಿಯಸ್ ಡಿಸ್ಕಷನ್ ಮಾಡೋಣ ಅಂತ. ಯಾಕೆಂತಂದರೆ ಇವಳು ಕಾಮಿಡಿ ಸೀರಿಯಲ್ಗಳಲ್ಲಿ ನಟಿಸಿ ತುಂಬ ಒಳ್ಳೆ ಹೆಸರು ತಗೊಂಡು ಇವಾಗ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಒಂದು ಸೀರಿಯಸ್ ಪಾತ್ರ ಮಾಡ್ತಾ ಇದ್ದಾಳೆ. ನನಗೆ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ ಕಾಮಿಡಿಯಿಂದ ಸೀರಿಯಸ್ಗೆ, ಅದು ಹೇಗೆ ಬಂತು ಅಂತ ಅಂದರೆ, ಯಾಕೆಂದರೆ ಇವಳು ಒಳ್ಳೆ ನಟಿ, ಅದನ್ನು ಮಾಡ್ಕೊತಾಳೆ. ಬಟ್ ನನ್ನ ಒಂದೊಂದೇ ಕ್ವೆಶನ್ಸ್ನ ಈಗ ಕೇಳ್ತಾ ಹೋಗ್ತೀನಿ. ಏನು ಮಾಡಂಗಿದ್ದೀರಾ ಇವತ್ತು ನನಗೆ? ಶಿಲ್ಪಾ ಡಾರ್ಲಿಂಗ್, ಹೇಳಿ ಅಕ್ಕ ಡಾರ್ಲಿಂಗ್. ಇಷ್ಟು ವರ್ಷ ನೀವು ತುಂಬ ಫೇಮಸ್ ಆಗಿದ್ದು ಪಾರ್ವತಿ ಪರಮೇಶ್ವರ, ಆಮೇಲೆ ಎಲ್ಲ ಕಾಮಿಡಿ ಸೀರಿಯಲ್, ಪಾರ್ವತಿ ಪರಮೇಶ್ವರ, ಪಂಚರಂಗಿ ಕಾಂಪೌಂಡ್. ಫಸ್ಟ್ ನನ್ನ ಕಾಮಿಡಿ ಸೀರಿಯಲ್ನ ಲೀಡಾಗಿ ಮಾಡಿದ್ದು ಮಾಸ್ಟರ್ SSLC ನನ್ನ ಮಕ್ಕಳು ಅಂತ ಸುವರ್ಣದಲ್ಲಿ ಬಂದಿದ್ದು. ಅದಾದಮೇಲೆ ಪಡವಾರಳ್ಳಿ ಪಡ್ಡೆಗಳು ಅನ್ನೋದು ಸುವರ್ಣದಲ್ಲಿ ಮತ್ತೆ ಇನ್ನೊಂದು, ಅದರಲ್ಲೂ ಅವ್ರ ಪೇರು ಲೀಡ್ ಕ್ಯಾರೆಕ್ಟರ್, ಕಾಮಿಡಿ ಸೀರಿಯಲ್. ಅದಾದಮೇಲೆ ಪಾರ್ವತಿ ಪರಮೇಶ್ವರ, ಪಂಚರಂಗಿ ಕಾಂಪೌಂಡ್, ಇದು ಸುಮಾರು ಸೀರಿಯಲ್ ಕಾಮಿಡಿ ಸೀರಿಯಲ್ಸ್ ಜಾಸ್ತಿ ಮಾಡಿದ್ದೆ. ಆಮೇಲೆ ಒಂದು ಸ್ಮಾಲ್ ಬ್ರೇಕ್ ಆಯಿತು. ಅದಾದಮೇಲೆ ನಾನು ಯೋಚನೆ ಮಾಡಿದೆ, ಆಯಿತು ಇಷ್ಟು ವರ್ಷ ಕಾಮಿಡಿ ಸೀರಿಯಲ್ ಮಾಡಿದ್ದೀನಿ. ಸೊ ನನಗೊಂದು ಆಸೆ ಇತ್ತು, ಸೀರಿಯಸ್ ಸಬ್ಜೆಕ್ಟು, ಸೀರಿಯಸ್ ಕ್ಯಾರೆಕ್ಟ್ರು ಮಾಡಬೇಕು, ನೆಗೆಟಿವ್ ಆಗಿ ಮಾಡಬೇಕು, ಇಲ್ಲ ಅಂತಂದರೆ ಒಂದು ಪಾಸಿಟಿವ್ ಕ್ಯಾರೆಕ್ಟ್ರು, ಒಟ್ಟು ಕಾಮಿಡಿಯಿಂದ ಒಂದು ಸ್ವಲ್ಪ ಚೇಂಜ್ ಇರೋ ಥರ ನನ್ನನ್ನು ನಾನು ನೋಡಬೇಕು, ನನಗೆ ಸಾಧ್ಯನಾ ಇದಾಗುತ್ತಾ ಅಂತ ನನಗೊಂದು ಆಸೆ ಇತ್ತು. ಸೊ ಹಾಗಾಗಿ ಆ ಚೇಂಜ್ಗೋಸ್ಕರ ತುಂಬ ವರ್ಷ ವೇಟ್ ಮಾಡಿದ್ದೀನಿ. ವೇಟ್ ಮಾಡಿ ಆದಮೇಲೆ ಕೆಲವೊಂದು ಪಾತ್ರಗಳು ಸಿಕ್ತು. ಬಟ್ ತುಂಬ ಅಂದರೆ ತುಂಬ ಖುಷಿ ಕೊಟ್ಟು ಆ ಪಾತ್ರನ ತುಂಬ ಜನ ರಿಕಗ್ನೈಸ್ ಮಾಡೋ ಲೆವೆಲ್ ಸಿಕ್ಕಿರುವಂಥದ್ದು ಈ ಧನಲಕ್ಷ್ಮಿ ಪಾತ್ರ. ನನಗೂ ಖುಷಿಯಾಗುತ್ತೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ, ಅಷ್ಟೇ ಖುಷಿಯಾಗಿ. ನೀವು ಉತ್ತರ ಕರ್ನಾಟಕದವರು? ಹೌದ್ರಿ, ನಾವು ಪ್ರಾಪರ್ ಹುಬ್ಬಳ್ಳಿಯವರು. ಅದೇ ಭಾಷೆಯಲ್ಲಿ ಮಾತಾಡ್ಬಿಟ್ರೆ ನನಗಂತೂ ಕಿವಿಗೆ ತಂಪಾಗುತ್ತೆ. ಹಂಗಂತೀರಿ? ಗಂಡು ಭಾಷೆ. ಈಗ ಶಿಲ್ಪಾ ಶೈಲೇಶ್ ಅವರು ಸುಮಾರು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎರಡ್ರಿ, ಅದು ಅದ್ಭುತವಾದಂಥದ್ದು. ಖುಷಿ ಏನಂತಂದ್ರೆ, ಫಸ್ಟ್ ನಾನು ರಿಯಾಲಿಟಿ ಶೋ ಮಾಡಿದ್ದು ಕಲರ್ಸ್ ಕನ್ನಡಾಗ, ನನ್ನಮ್ಮ ಸೂಪರ್ ಸ್ಟಾರ್ ಅಂಥೇಳಿ. ಅದು ನನ್ನ ಮಗನಿಂದನೇ ಸಾಧ್ಯ ಆಗಿದೆ. ಯಾಕಂದರೆ ಅಮ್ಮ ಮತ್ತು ಒಂದು ಮಗುವಿನ ಬಾಂಧವ್ಯದ ಮೇಲೆ ಹೋಗುವಂಥ ಒಂದು ಕಾನ್ಸೆಪ್ಟು. ಸೊ ನನ್ನಮ್ಮ ಸೂಪರ್ ಸ್ಟಾರ್ ಮಾಡಿದೆ. ಅದಾದ ಮೇಲೆ ಝೀಗೆ ನಾವು ನಮ್ಮವರು ಅಂತ ಹೇಳಿ, ನಾನು ನಮ್ಮ ಮನೆಯವರು, ನನ್ನ ಮಗ, 3 ಜನ ಒಂದು ಫ್ಯಾಮಿಲಿ ಪ್ಯಾಕೇಜ್, ಫ್ಯಾಮಿಲಿ ಇರುವಂಥದ್ದು ಒಂದು ರಿಯಾಲಿಟಿ ಶೋ. ಎರಡೂ ರಿಯಾಲಿಟಿ ಶೋದು, ಎರಡೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಸೊ ಎರಡೂ ನನಗೆ ಭಾಳ ಖುಷಿ ಕೊಟ್ಟೈತಿ, ಭಾಳಷ್ಟು ಮೆಮೊರೀಸೇ ಕಲೆಕ್ಟ್ ಮಾಡ್ತೀನಿ. ಸೀರಿಯಲ್ ಲೈಫು ಅಂದರೆ ಸೀರಿಯಲ್ಗೂ ರಿಯಾಲಿಟಿ ಶೋಗೂ ಭಾಳ ಡಿಫ್ರೆನ್ಸ್ ಅದು ಐತ್ರಿ. ಸೊ ಒಂಥರ ಮಜಾ, ಬಟ್ ನಾನು ಎಂಜಾಯ್ ಮಾಡ್ತೀನಿ ಪ್ರತಿಯೊಂದು. ಮೆಮೊರೀಸ್ ಕಲೆಕ್ಟ್ ಮಾಡಿಕೊಂಡೆ ಅಂತ ಹೇಳಿದೆ. ಅದರಲ್ಲಿ ನಾನು ಒಂದು ಪಾರ್ಟ್ ನೋಡಿದೆ. ಅಂದರೆ ನಾನು ಆ್ಯಕ್ಚುಲಿ ನೀನಿದೆಯಾ ಅಂತಲೇ ನಾನು ಆ ರಿಯಾಲಿಟಿ ಶೋ ನೋಡ್ತಿದ್ದೆ. ಅದರಲ್ಲಿ ಒಂದು ಸರ್ಪ್ರೈಸ್ ಕೊಡ್ತಾರೆ ನಿಮ್ಮ ಮನೆಯವರು. ಅದೊಂಥರ ಗೂಸ್ ಬಂಪ್ಸ್ ಬಂದುಬಿಡ್ತು ನನಗೂ. ಸೊ ಅದು ಏನದು ಎಕ್ಸ್ಪೀರಿಯನ್ಸು ಹೇಳಿ. ಅದು ಯಾಕೆ ಆ ಎಪಿಸೋಡ್ ಸ್ಪೆಷಲ್ಲು, ಆ ಒಂದು ಸರ್ಪ್ರೈಸ್ ಸ್ಪೆಷಲ್ ಅಂತಂದ್ರೆ, ನಿಮಗೆ ಗೊತ್ತು, ನೀವು ಮದುವೆ ಆಗಿರಿ, ಫ್ಯಾಮ್ಲಿ ನಡೆಸ್ತೀರಿ, ಮಕ್ಕಳಿದ್ದಾರೆ. ಯಾರಿಗೇ ಆಗಲಿ ಒಂದು ಹೆಣ್ಮಗಳಿಗೆ ಮದುವೆ ಆದಮೇಲೆ ತಾಯಿ ಆಗಬೇಕನ್ನೋ ಆಸೆ ಇದ್ದೇ ಇರ್ತೈತಿ. ಸೊ ಹಂಗೆ ನನಗೂ ಮದುವೆ ಆದಮೇಲೆ ತಾಯಿ ಆಗಬೇಕನ್ನೋ
ಆಸೆ ಅಷ್ಟೇ ಇತ್ತು, ಭಾಳ ಆಸೆ ಇತ್ತು. ನನ್ನ ಮಕ್ಕಳು ಅಂದ್ರೆ ಭಾಳ ಪ್ರಾಣ. ಸೊ ಯಾವಾಗ ಪ್ಲ್ಯಾನ್ ಮಾಡಿದಾಗಲೂ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಯಾವತ್ತೂ ಯಾರೂ ನೆಗೆಟಿವ್ ಆಗಿ ಯೋಚನೆನೇ ಮಾಡಲ್ಲ. ಏನೋ ಒಂದು ಪಾಸಿಟಿವ್ ರಿಸಲ್ಟ್ ಬಂದೈತೆ ಅಂದ್ಕೊಳ್ಳಿ ಎಲ್ಲ ಕನಸ್ಕೊಂಡ್ಬಿಡ್ತೀವಿ, ಓ ನಾನು ಆಕೈತಿ ಹಂಗೆ ಹಿಂಗಿಲ್ಲ. ಅದು ಒಂದು ಹೇಳಿ ನಾವು ಬಯಸೋದೊಂದು ಆಗೋದೊಂದು ಅಂತ ಹೇಳ್ತಾರಲ್ಲ. ಸೊ 1 ಟೈಮ್ ಅಲ್ಲ 2 ಟೈಮು ನನಗೆ ಸೆಕೆಂಡ್ ಸ್ಕ್ಯಾನಿಂಗ್ ಪ್ರಾಬ್ಲಮ್ ಆಗೈತಿ ಅನ್ನೋದು ತಂದು ಮಿಸ್ಟೇಕ್ ಆಯಿತು. ಸೊ ಅದು ಒಂದು ಹೊಡ್ತ ನನಗೆ ಭಾಳ ಕೂತಿತ್ತು. 3rd ಟೈಮ್ ನಾನು ಕನ್ಫ್ಯೂಸ್ ಆಗಿದ್ದೆ ನನಗೆ ಗೊತ್ತಿಲ್ಲ. ಅಂದರೆ ನನಗೇನೋ ಹೆಲ್ತ್ ಅಪ್ಸೆಟ್ ಆಗತ್ತೈತಿ, ನನಗೇನೋ ಸರಿ ಅನಿಸ್ಬೋದು ಅಂತೇಳಿ ಸುಮ್ಮನೆ ನಾರ್ಮಲ್ ಚೆಕಪ್ ಹೋಗಿ ಏನೋ ಹಿಂಗೆ ನೋಡೋಣ ಒಂದು ಸ್ಕ್ಯಾನಿಂಗ್ ಮಾಡೋಣ ಅಂತ ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಅಷ್ಟು ನನಗೆ 2 ಸಲ ಏನು ಸಿಕ್ಕಿರಲಿಲ್ಲ. ಅದು ಹಾರ್ಟ್ ಬೀಟ ಬಂದುಬಿಡ್ತು ಆ ಸ್ಕ್ಯಾನಿಂಗ್ ಒಳಗೆ. ಅದು ನಮ್ಮಿಬ್ಬರಿಗೂ, ನನಗೂ ನನ್ನ ಗಂಡಂಗೂ ಭಾಳ ಒಂಥರ ಸರ್ಪ್ರೈಸಿಂಗ್, ಸ್ಪೆಷಲ್, ಶಾಕಿಂಗ್, ಅದು ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಂಗಿಲ್ಲ ಆ ಫೀಲಿಂಗ್ಸ್. ಸೊ ನಮಗೆ ಓ ಹೌದಾ ನಾನು ಪ್ರೆಗ್ನೆಂಟ್ ಆಗು, ನನಗೆ 2 ಸಲ ಇದು ಇಲ್ಲಿವರೆಗೂ ಬರೋದು ನನಗೆ ಪ್ರಾಬ್ಲಮ್ ಆಗೈತಿ. ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಡೈರೆಕ್ಟ್ ಹಾರ್ಟ್ ಬೀಟ್ ಬಂತಲ್ಲ ಅನ್ನೋ ಖುಷಿ. ಸೊ ಆ ಸ್ಕ್ಯಾನಿಂಗ್ದು ನಾನು ಇಟ್ಕೊಂಡಿದ್ದೆ. ನನ್ನ ಹತ್ರ ಎಲ್ಲ ಮೆಮೊರೀಸ್ ಅಂದರೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತೀನಿ. ನನಗೆ ಅದೊಂದು ಹುಚ್ಚು, ಯಾವುದೋ ಒಂದು ಜಾಗಕ್ಕೆ ಹೋಗಲಿ ಆ ಫೋಟೋ ಇಟ್ಕೊಳ್ಳೋದು, ಅಲ್ಲಿಗೆ ಏನೋ ಸಿಕ್ಕಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು. ಇಷ್ಟು ಬಂಡಲ್ ಆಫ್ ಮೆಮೊರೀಸ್ ಅಂತಾರಲ್ಲ ನನ್ನ ಕಡೆ ಯಾವಾಗಲೂ ಇರ್ತಾವೆ. ಈವನ್ ಈ ಪ್ರಾಜೆಕ್ಟ್ ಮುಗಿದ ನಿಮ್ಮದು ಒಂದು ನನ್ನ ಹತ್ರ ಏನಾದ್ರು ಒಂದು ಲೈಫ್ ಟೈಮ್ಗೆ ಆಗೋದೊಂದು ಇದ್ದೇ ಇರುತ್ತೆ. ಸೊ ನಾನು ಅಂತಕ್ಕೆ ಸೊ ಆ ಸ್ಕ್ಯಾನಿಂಗ್ ಇಟ್ಕೊಂಡಿದ್ದೆ ಅಲ್ಲ, ನನಗೆ ಗೊತ್ತಾಗ್ಲಾರ್ದಂಗೆ ನಮ್ಮ ಮನೆಯವರು ಆ ಸ್ಕ್ಯಾನಿಂಗ್ ಡಿಸ್ಕಸ್ ಮಾಡಿ ಅದನ್ನು ದೊಡ್ಡ ಬ್ಯಾನರ್ ಹಾಕಿಸಿ ನನ್ನ ಕಣ್ಣು ಮುಂದೆ ಕೊಟ್ಟಾಗ ಯು ಜಸ್ಟ್ ಇಮ್ಯಾಜಿನ್ ಹೆಂಗೆ ಆಗ್ಬೇಡ. ನನಗೆ ಒಂಥರ ಆಯ್ತು, ನಿನಗೆ ಹೆಂಗಾಗಿರ್ಬೇಕು ಅದು ತಡ್ಕೊಳಕ್ಕಾಗ. ಅದಕ್ಕೆ ಹೇಳೋದು, ದೇವರು ತಡವಾಗಿ ಕೊಟ್ಟರು ಅಡವಾಗಿ ಕೊಡ್ತಾನೆ ಅಂತ. 100%. ಸೊ ಈಗ ಆ ಹಾರ್ಟ್ ಬೀಟ್ ಕೇಳಿಸ್ಕೊಂಡ್ಮೇಲೆ ಆ ಮಗು ಸ್ಟೇಜ್ ಮೇಲೆ ಬರ್ತಾ ಇದೆ ವಿಯಾನ್. ಹೌದೌದು, ಅದು ಅಷ್ಟು ಮುದ್ದಾದ ಮಗು, ಅಷ್ಟು ಚಂದ ಮಾತಾಡುತ್ತೆ. ಆ ಮಗುನ ಸ್ಕೂಲಿಗೆ ಕಳಿಸಿ ಶೂಟಿಂಗ್ ಬರ್ತಾರೆ. ಇದ್ರೊಳಗೆ ನಂಗೆ ಒಬ್ಬಕ್ಕಿದ್ದಾಗ ನಮ್ಮ ಮನೆಯವ್ರದ್ದು ಕಷ್ಟ ಐತಿ ಹೇಳ್ಬೇಕಂತ ಹೇಳತ್ತಿಲ್ಲ. ಬಿಕಾಸ್ ಅವ್ರನ್ನ ನೋಡಿದವರು ಭಾಳ ಮಂದಿ ಅದನ್ನು ಹೇಳಾರ, ಈ ಶಿಲ್ಪ ಇವಾಗ ವೆರಿ ಮಿಕ್ಕಿ ಅಂತ ಹೇಳಿ. ಯಾಕಂತಂದ್ರೆ ಅವ್ರು ಫಸ್ಟ್ ಟೈಮ್ ಯಾವುದೋ ಒಂದು ಕ್ಯಾಮ್ರಾ ಫೇಸ್ ಮಾಡಿ ಸ್ಕ್ರೀನ್ ಮುಂದೆ ಬಂದಾರಂದ್ರೆ ಈ ಶೋ ಕಂಪ್ಲೀಟ್ ಶೋ. ನನಗೆ ಅದು ಆಶ್ಚರ್ಯ, ಯಾಕೆಂದರೆ ಈಗ ನಮ್ಮ ಮನೆಗಳಲ್ಲೆಲ್ಲ ನಾವು ಕ್ಯಾಮ್ರಾ ಮುಂದೆಲ್ಲ ಅವರು ಕರೆದ್ರೆ ಬರೋದೇ ಇಲ್ಲ, ಸೀರಿಯಲ್ಲು ನೋಡಲ್ಲ. ಅಯ್ಯೋ ಅದೇನು ಹೇಳ್ತೀವಿ, ನಮ್ಮ ಮನೆಯವ್ರು ನನ್ನ ಜೊತೆ ಲೈಫ್ ಟೈಮ್ ಒಂದು ಸೆಲ್ಫಿ ತೆಗೆ ತಗೊಳ್ಳೋದಿಲ್ಲ. ಬಾರೇ ಒಂದು ಫೋಟೋ ತಗೊಳ್ಳೋಣ ಅಂತೇಳಿ ಒಂದು ಅವ್ರ ಮೊಬೈಲಲ್ಲಿ ಒಂದು ಸೆಲ್ಫಿ ಇವತ್ತಿನವರೆಗೂ ತೊಗೊಂಡವ್ರಲ್ಲ. ಅಂಥವ್ರು ಪರ್ಫಾರ್ಮ್ ಮಾಡಿದ್ದಾರೆ ಅಲ್ಲಿ. ಹೌದೌದು, ಎಲ್ಲ ಬಿಕಾಸ್ ಆಫ್ ವಿಯಾನ್. ಮಗಂಗೋಸ್ಕರ ಎಲ್ಲ ಮಾಡ್ತಾರೆ, ಮಗಂಗೋಸ್ಕರ ಎಲ್ಲ ಮಾಡಿದ್ದಾರೆ, ಹೆಂಡತಿಗೋಸ್ಕರನೂ ಮಾಡಿದ್ದಾರೆ ಅನ್ಕೊಳ್ಳೋಣ. ಅದು ಯಾವ್ದು ಹಾಡೋದು ನಂಗೆ ಇನ್ನೂ ಚೆನ್ನಾಗಿ ಹಿತ್ತಲಕ್ಕ ಕರಿಬೇಡ ಮಾವ, ಹಿತ್ತಲಕ್ಕ ಕರಿಬೇಡ ಮಾವ. ಅದು ಯಾಕೆ ಖುಷಿಲೇ ಮಾಡ್ಯಾರ ಹೇಳ್ರಿ? ಬೈ 1 get 1 ಫ್ರೀ ಅನ್ನೋರಂಗ ನನ್ನ ತಂಗಿ US ಇಂದ ಬಂದು ಕುಣಿದಾಳ. ಆ ಖುಷಿಗೆ ಅವ್ರ ಡ್ಯಾನ್ಸ್ ಮಾಡಕ್ ಒಪ್ಕೊಂಡು. ಗಂಡನ ಮರ್ಯಾದೆ ಹಿಂಗೆ ಪಬ್ಲಿಕ್ ಮರ್ಯಾದೇನಿಲ್ಲ, ಎಲ್ಲ ಗಂಡಂದ್ರಿಗೂ ಸಾಲಿ ಹೋತಿ ಹೇ ಆದಿ ಗರ್ವಾಲಿ ಅನ್ನೋರಂಗ ಹೆಂಡತಿಗಿಂತ ಹೆಂಡತಿ ತಂಗಿ ಮೇಲೆ ಭಾಳ ಪ್ರೀತಿ ಇರ್ತೈತೆ. ಅದಕ್ಕೆ ಮಾಡಿರೋದು. ಹಾ, ಆ ಲವ್ ಒಂದ್ ರೀತಿ ಕೇರಿಂಗ್ ಕನ್ಸರ್ನ್ ಇರೋ ಒಂದು ಲವ್. ಅದು ಅದ್ರಲ್ಲಿ ಬೀಳಿಸ್ಬಿಟ್ರಲ್ಲ ನಿಮ್ಮನ್ನ. ನನ್ನ ನೋಡಿ ತಂಗಿ ಸಿಕ್ಲು ಅಂತ ಅಂದ್ಕೂಳೆ, ಸಾಲಿ ಸಿಕ್ಲು ಅಂದ್ಕೂಳೆ ಹೆಂಡ್ತಿನ ಯಾಕಂತೇಳಿ ಬೆಳೆಸ್ಬಿಟ್ರು. ಸೊ ಏನೋ ಒಟ್ಟು ಒಂದು ಟೈಮ್ ಇತ್ತು, ಚಲೋ ಟೈಮ್ ನೋಡಿ ಒಂದು ಕಲ್ಲು ಹೋಗದೆ ಸಿಕ್ಕಾಕೊಂಡ್ಬಿಟ್ರು. ಶೋಗೆ ಒಪ್ಕೊಂಡ್ರು. ಸೊ ಒಪ್ಕೊಂಡಂಗೆ ಶೋನು ಮುಗಿಸಿದ್ರಿ. ಶೋ ತುಂಬ ಚೆನ್ನಾಗಾಯ್ತು. ಆ ಶೋನ ನಾನು ನೋಡ್ತಾ ಇದ್ದಿದ್ದೆ ಶಿಲ್ಪ ಡಾರ್ಲಿಂಗೋಸ್ಕರ. ನಾನು ಇವಳೇ ವಿನ್ ಆಗ್ತಾಳೆ ಅನ್ನೋ ಥರನೇ. ಯಾಕೆಂದರೆ ಇವಳ್ದು ಕ್ಲಾರಿಟಿ ಮಾತಲ್ಲಿ, ಆಮೇಲೆ ಒಂದು ಸರಿ ಮೈಕ್ ಕೊಟ್ಬಿಟ್ರೆ ಹಂಗೆ ಪಟ ಅಂತ ಹರಳು ಹುರಿದಂಗೆ ಮಾತಾಡ್ತಾಳೆ. ನನಗೆ ಭಾಳ ಇಷ್ಟ ಇವಳು. ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು ಮಾತ್ರ ಭಾಳ ಇಷ್ಟ ನನಗೆ ಕೇಳೋಕ್ಕೆ. ಆದರೆ ಇಲ್ಲಿ ಸೆಟ್ಟಿಗೆ ಬಂದಾಗ ಇದು ಬೆಂಗಳೂರ್ದು ಅದು ಇದೆಲ್ಲ ಮಿಕ್ಸ್ ಭಾಷೆ ಇರುತ್ತಲ್ಲ, ಅದನ್ನು ಮಾತಾಡ್ತಾಳೆ. ನಂಗೆ ಆ್ಯಕ್ಚುಲಿ ಇವಳು ಬಾಯಿಂದ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಕೇಳೋದೇ ಒಂದು. ನಿಮಗೆ ಗೊತ್ತಾ ನಂದು ಈ ಒಂದು ಚೇಂಜಸ್, ಲೈಕ್ ಕಾಮಿಡಿ ಸೀರಿಯಲಿಂದ ಒಂದು ಸೀರಿಯಸ್ ಸಬ್ಜೆಕ್ಟಿಗೆ ನಾನು ಚೇಂಜ್ ಆಗಬೇಕು ಅನ್ನೋ ಮುಂಚೆ ಮಾಡಿರೋ ಎಲ್ಲ ಪಾತ್ರಗಳು ರೀ. ಅಂದರೆ ಕಾಮಿಡಿ ಸೀರಿಯಲ್ಸ್ ಎಷ್ಟು ನಾನು ರೋಲ್ ಮಾಡೀನಿ ಎಲ್ಲಾನು ಹುಬ್ಳಿ ಭಾಷೆ ಮಾಡಿರೋದು. ಅವಾಗೆಲ್ಲ ಹೆಂಗಾಗೋದಂದ್ರೆ ಒಂದು ಹುಬ್ಳಿ ಕ್ಯಾರೆಕ್ಟರ್ ಐತ್ರಿ, ಒಂದು ಹುಡುಗಿ ಬೇಕಂದ ತಕ್ಷಣ ಶಿಲ್ಪಂಗ್ ಫೋನ್, ಒಂದು ಹುಬ್ಳಿ ಕ್ಯಾರೆಕ್ಟರ್ ಐತೆ ಅಂದ ತಕ್ಷಣ ಶಿಲ್ಪಂಗ್ ಫೋನ್. ಸೊ ಆ ಲೆವೆಲ್ಗೆ ಒಂದು ಹುಬ್ಳಿ ಪಾತ್ರ ಅಂದರೆ ಹುಬ್ಳಿ ಭಾಷೆ, ನಾರ್ತ್ ಕರ್ನಾಟಕ ಸ್ಲ್ಯಾಂಗ್ ಮಾತಾಡೋದು ಯಾವುದೋ ಒಂದು ಕ್ಯಾರೆಕ್ಟರ್ ಐತೆ ಅಂದ್ರೂ ಶಿಲ್ಪ. ನಮಗೆಲ್ಲ ಆ ಟೈಮ್ನಾಗ ನಿಮಗೂ ಅಫ್ಕೋರ್ಸ್ ನಿಮಗೂ ಆಡಿಷನ್ ಅಂತ ಗೊತ್ತೇ ಇಲ್ಲ ನಮ್ಗೆ. ಇವತ್ತಿಲ್ಲಿ ನಾವು ಕೆಲಸ ಮಾಡಿದ್ನ ಇನ್ನೂ ಈ ಪ್ರಾಜೆಕ್ಟ್ ಮುಗಿತೆ ಅಂತಿದ್ದಂಗೆ ಇನ್ನೊಬ್ರು ಮ್ಯಾನೇಜರು, ಅಮ್ಮ ಇನ್ನೇನು ಆ ಪ್ರಾಜೆಕ್ಟ್ ಮುಗಿದ್ರೆ ನೀನು ನಮ್ಮ ಪ್ರಾಜೆಕ್ಟ್ ಮಾಡ್ಬೇಕಮ್ಮ, ಉತ್ತರ ಕರ್ನಾಟಕ ಭಾಷೆ ನೀನೇ ಮಾಡಬೇಕು, ಹುಬ್ಳಿ ಕ್ಯಾರೆಕ್ಟರ್ ಅಂದ್ರೆ ಶಿಲ್ಪ ಫಿಕ್ಸ್.
ಸೊ ಹಾಗಾಗಿ ನನ್ನ ಭಾಷೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನಾ ಬೆಂಗಳೂರಿನಾಗ ಇದ್ರೂ ಇಂಡಸ್ಟ್ರಿಗಳಿಗೆ ಕೆಲಸ ಮಾಡಿದ್ರು ನಾನು ನನ್ನ ಮನ್ಯಾಗದೇನೋ ಫೀಲ್ ನನಗೆ ನಮ್ಮೂರಾಗ ನಮ್ಮ ಮನ್ಯಾಗದೇನೋ ಫೀಲಿಂಗ್. ಆಮೇಲೆ ಇನ್ನೊಂದು ಕೇಳ್ತೀನಿ ಶಿಲ್ಪ, ಇದು ಯಾರಿಗೂ ಗೊತ್ತಿಲ್ಲದೆ ಇರೋದು, ಇವಳು ಒರಿಜಿನಲ್ ಹೆಸರು ಶಿಲ್ಪ ಅಲ್ಲ. ಇಲ್ಲ ಇಲ್ಲ, ಆಕ್ಚುಲಿ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನೀವಂತ ಪರ್ಸನಲ್ ಟಾಪಿಕ್ಗೆಲ್ಲ ಕೈ ಹಾಕಬಾರ್ದು. ನೋ 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 ನೋ. ಇಲ್ಲ, ಮಜಾ ಇರುತ್ತೆ, ಹೇಳಿ. ಏನಿಲ್ಲ, ಹೇಳೋದ್ರೊಳಗೆ ಏನು ಬೇಜಾರಿಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ ಇವಳು. ದೇವರಾಣೆ ಇಲ್ಲ, ಇವಳು ಪಕ್ಕಾ ಕಾಮಿಡಿ ಪೀಸ್. ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಗುರು. ಇರೋದೊಂದ್ ಜೀವನ ಇದ್ರೆ ನೆಮ್ಮದಿಯಾಗಿರ್ಬೇಕು. ಆಮೇಲೆ ಇನ್ನೊಂದು ಕೇಳ್ತೀನಿ, ಈಗ ಬದಲು ಹೆಸರಿಂದ ಬದಲಾಗಿ ಹೇಳು. ಆಕ್ಚುಲಿ ನನಗೆ ನಾಮಕರಣ ಮಾಡಿರೋ ಹೆಸರೇ ಶಿಲ್ಪಾರಿ. ಇದು ಈ ವಿಡಿಯೋಯಿಂದ ಭಾಳ ಜನಕ್ಕೆ ಕ್ಲಾರಿಟಿ ಸಿಗಲಿ. ಯಾಕಂದ್ರೆ ಭಾಳ ಜನ ನನಗೆ ಏನು ಅನ್ಕೊಂಡ್ರೆ, ಓ ಮೇಡಮ್ ಅವ್ರು ಇಂಡಸ್ಟ್ರಿಗೆ ಹೋದ್ರು ಅಂತೇಳಿ ಹೆಸರೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಾರ, ಶಿಲ್ಪ ಅಂತಾರ, ಅವ್ರ ಹೆಸರು ಇದಲ್ಲ ಅಂತೆಲ್ಲ ಅಂತಾರೆ. ಆ್ಯಕ್ಚುಲಿ ನನಗೆ ನಾಮಕರಣ ಮಾಡಿರೋ ಹೆಸರೇ ಶಿಲ್ಪ. ಆಯಿತಾ. ನಮ್ಮಮ್ಮ ವರ್ಕಿಂಗ್, ನಮ್ಮ ಅಪ್ಪನೂ ವರ್ಕಿಂಗ್ ಇದ್ರು. ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ನಮಗೆ ಸ್ವಲ್ಪ ಜಾಸ್ತಿ ಇದ್ದು ಬೆಳೆಸ್ತಿದ್ರು. ನಮ್ಮಮ್ಮ ಚಿತ್ರದುರ್ಗ ಒಳಗೆ ವರ್ಕ್ ಮಾಡ್ತಿದ್ರು. ನಾವು 3 ಜನ ಮಕ್ಕಳನ್ನ ಅಜ್ಜಿ ಕಡೆ ಬಿಟ್ಟು ಚಿತ್ರದುರ್ಗ ಒಳಗೆ ವರ್ಕ್ ಮಾಡ್ತಿದ್ರು. ನಮ್ಮ ಅಪ್ಪನೂ ಒಂದು ಸ್ವಲ್ಪ ನಮ್ಮನ್ನು ನೋಡ್ಕೊಳ್ಳೋದು, ನಮ್ಮ ಅಜ್ಜಿಯವರೆಲ್ಲ ಅಡುಗೆ ಮಾಡೋದು, ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮನ್ನು ನೋಡ್ಕೊಳ್ಳೋದು ಮಾಡ್ತಿದ್ರು. ಸೊ ಅದು ಅವಾಗ ಏನಾಯಿತು, ನನ್ನ ಸ್ಕೂಲ್ ಹಚ್ಚೋ ಟೈಮ್, ಅಮ್ಮ ಊರೊಳಗಿಲ್ಲ, ಅಪ್ಪ ಆಫೀಸಿಗೆ ಬೆಳಗ್ಗೆ 7 ಗಂಟೆಗೆ ಹೋಗ್ಬಿಡೋರು. ನಮ್ಮ ಅಜ್ಜಿ ಬಡ ಸ್ಕೂಲಿಗೆ ಕರ್ಕೊಂಡು ಹೋದ್ರು. ಇವಾಗ ನಂಗೆ ಎಲ್ಲಿ ಇಂಟರ್ವ್ಯೂ ಕೊಟ್ಟೆ ಅದು ಮಾಡಿದೆ ಏನಿಲ್ಲ, ಮನಿ ಬಾಜು ಯಾವ್ದು ಸಾಲ ಇರ್ತಿತ್ತು ಅದ್ರಾಗ ಹೋಗೋದು ಬಂದ್ರೆ ಮುಗೀತು. ಅಜ್ಜಿ ಹೇಳ್ಕೊಂಡು ಹೋಗಿ ಹೆಸರು ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ ಅಂತಂದ್ರೆ ನಮ್ಮ ಅಜ್ಜಿಗೆ ಶಿಲ್ಪ ಅನ್ನಕ್ಕೆ ಪ್ರೊನೌನ್ಸ್ ಮಾಡಕ್ ಬರ್ತಿದ್ದಿಲ್ಲ. ನಮ್ಮ ಅಜ್ಜಿಗೆ ಹೆಂಗೆ ಹೇಳೋದು ಅಂತಂದು ಹೇಳಿ ನಮ್ಮ ಅಜ್ಜಿ ಅಮ್ಮನ ಹೆಸರು ನಾಗಮ್ಮ. ಆಯ್ತಾ. ನಾನು ಹುಟ್ಟಿದ್ಮೇಲೆ ಅವ್ರೇನೋ ತೀರ್ಕೊಂಡಿದ್ರು, ಆ ನೆನಪಿಗಿರ್ಲಿ ಅಂತ ಹೇಳಿ ನಾಗವೇಣಿ ಅಂತೇಳಿ ಅವ್ರ ಹೆಸರು ಹಚ್ಚಿ ಬಂದ್ಬಿಟ್ರು ಸ್ಕೂಲಿಗೆ. ಅಂದ್ರೆ ಶಿಲ್ಪ ಅಂತ ಪ್ರೊನೌನ್ಸ್ ಮಾಡಕ್ ಆಗದೆ ಅವ್ರ ಅಜ್ಜಿ ನಾಗವೇಣಿ ಅಂತ ಹೆಸರು ಹಚ್ಚಿ ಬಂದ್ರು. ಆದ್ರೆ ಇವಳು ಒರಿಜಿನಲ್ ಹೆಸರು ಶಿಲ್ಪ. ಡಾಕ್ಯುಮೆಂಟ್ಸ್ ಒಳಗೆಲ್ಲ ಇರೋದು, ಸ್ಕೂಲು ಕಾಲೇಜ್ ಒಳಗೆಲ್ಲ ಹೆಸರು ಗೊತ್ತಿರೋದು ನಾಗವೇಣಿ ಅಂತ. ಸೊ ನನ್ನ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಏನು ಅನ್ಕೊಂಡಾರ, ಓ ಇಂಡಸ್ಟ್ರಿಗೆ ಹೋದ್ಮೇಲೆ ಈಕೆ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಲು. ನೋ, ಓನ್ಲಿ ಡಾಕ್ಯುಮೆಂಟ್ಸ್ ಒಳಗಿರೋದು ನಾಗವೇಣಿ. ಅವ್ರಿಗೆಲ್ಲ ಶಿಲ್ಪ ಅಂದ್ರೆ ಗೊತ್ತಿಲ್ಲ. ಶಿಲ್ಪ ಅಂತ ಗೊತ್ತಿರೋರು ನಾಗವೇಣಿ ಅಂತ ಯಾರಂತ ಗೊತ್ತಿಲ್ಲ. ನಾಗವೇಣಿಯವರು ನಾಗವೇಣಿಯವರೇ ಹೇಳ್ರಿ. ಈಗ ನೀವೆಲ್ಲ ನೋಡಿರ್ತೀರ, ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಒಂದು ಹೇತ್ಲಾಂಡಿ ಥರ ಒಂದು ಸೀರೆ, ಒಂದು ಲೂಸ್ ರವಿಕೆ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಹಾಕೊಂಡು ಹಿಂಗೆ ಬರ್ತಾ ಇರ್ತಾಳೆ, ಆ್ಯಕ್ಟಿಂಗ್ ಮಾಡ್ತಾಳೆ. ಆ ಶಿಲ್ಪನ್ನ ನಾನು ನೋಡಿದ್ದೆ ಮೊದಲಿಗೆ, ಕ್ಯಾರೆಕ್ಟ್ರಲ್ಲಿ ನೀವು ನೋಡಿದ್ದು. ಹೌದೌದು. ಇನ್ನೊಂದು ಶಿಲ್ಪ ಇದೆಯಲ್ಲ, ಅದು ರಿಯಲ್ ಬ್ಯೂಟಿ. ಇಲ್ಲ, ಇನ್ನೊಂದು ಶಿಲ್ಪ ಅಲ್ಲ ಇರೋದು, ಆ ಶಿಲ್ಪ ಆಕ್ಚುಲ್ ಶಿಲ್ಪ. ಆ ಶಿಲ್ಪನ ನಾನು ನೋಡಿರಲಿಲ್ಲ. ಆ ಶಿಲ್ಪನ್ನ ರಿಯಲ್ ಬ್ಯೂಟಿ ಅಂದರೆ ಇವಳು ಪಕ್ಕಾ ಇದು ಏನಂತಾರೆ, ಯೋಯೋ ಥರ ಇವಳು ಹಾಕೊಳ್ಳೋ ಒಂದೊಂದು ಬಟ್ಟೆ. ಬೇಸಿಕಲಿ ಇವಳು ಡಿಸೈನರ್, ಕಲ್ತಿರೋದೆಲ್ಲ ಫ್ಯಾಷನ್ ಡಿಸೈನಿಂಗ್, ಹುಬ್ಳಿ ಒಳಗೆ ಮಾಡಿರೋದೆಲ್ಲ ಫ್ಯಾಷನ್ ಡಿಸೈನಿಂಗ್. ಸೊ ಹಂಗಾಗಿ ಇವಳು ಹಾಕೊಳ್ಳೋ ಒಂದೊಂದು ಬಟ್ಟೆ, ಇಲ್ಲಿ ಬಿಡಿ ಸೆಟ್ಟಲ್ಲಿ ಮಾತ್ರ ಕೇಳಲೇಬೇಡಿ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಎಲ್ಲರ ಹೊರಗಡೆ ಅಂತ ಹೋದ್ಲು ಅಂದರೆ, ಯಾರನ್ನಾದ್ರೂ ಮೀಟ್ ಮಾಡೋಕ್ಕೆ ಅಥವಾ ಯಾವ್ದಾರ ಟ್ರಿಪ್ಪು ಟೂರು ಅಂತ ಹೋದ್ಲು ಅಂದರೆ ಪಕ್ಕಾ ಕ್ಲಾಸು. ಆಮೇಲೆ ತುಂಬ ಪ್ರಾಪರ್, ಇದೇ ಬೇಕು, ಇದಕ್ಕಿದೇ ಬೇಕು ಅಂತ. ನಮ್ಮ ತಾಯಣ್ಣ ನಾನಂಗಲ್ಲ. ಯಾಕೆ ಅಂದರೆ ಇದೇ ಬಟ್ಟೆನ ಇನ್ನು 3 ದಿನ ಬಿಟ್ಟು ಹಾಕ್ಕೊಂಡಿರ್ತೀನಿ, ಯಾರೋ ಕೇಳ್ತಾರೆ, ನೀವು ಈ ಬಟ್ಟೆನ ಮೊನ್ನೆ ಹಾಕೊಂಡಿದ್ರಲ್ವಾ ಅಂತ. ಅದು ಬಿಡ್ರಿ, ಈ ಸೀರೆನ ಉಟ್ಟಿರ್ತೀರ, ಅದಕ್ಕೆ ಯಾವ ಬ್ಲೌಸ್ ಹಾಕಿರ್ತೀರ ಅಂತ ನಿಮಗೆ ಗೊತ್ತಿರಲ್ಲ. ಹಂಗೆ. ಸೊ ಇವಳು ಪರ್ಫೆಕ್ಷನ್ ಬಗ್ಗೆ ಒಂಚೂರು ಕೇಳ್ತೀನಿ ನಾನು. ಗೊತ್ತಿಲ್ಲ, ಅದು ಮೇ ಬಿ ಸಣ್ಣವರಿದ್ದಾಗ ಸಿಂಗಲ್ ರೂಮ್ ಇರ್ತಿತ್ತು. 5 ಜನ, ನಾವು ಅಪ್ಪ ಅಮ್ಮ ನಾನು ನಮ್ಮ ಅಣ್ಣ ನಮ್ಮ ತಂಗಿ. ಸೊ ಇಷ್ಟಿಷ್ಟೇ ಜಾಗ, ಒಂದೇ ಒಂದು ಕಬೋರ್ಡ್ ಅಂದಾಗ ಎಲ್ಲರೂ ಅದೇ ಬಟ್ಟೆ ಅಲ್ಲೇ ಅವ್ರದ್ದೊಂದು ಕಬೋರ್ಡ್ ಒಂದೊಂದು ಸೆಕ್ಷನ್ ಅಂತ ಕೊಟ್ಟಾಗ ಅದರೊಳಗೆ ಜೋಡಿಸ್ಕೊಬೇಕು. ನನಗೆ ಅರ್ಬಿ ಹುಚ್ಚು ಭಾಳ. ಅವಾಗಿಂದನೂ ನನಗೆ ಚಂದ ಕಂಡಿದ್ದೆಲ್ಲ ಬಟ್ಟೆ ತೊಗೋಬೇಕು ಅಂತ ಅನ್ನೋದು. ಸೊ ಏನು ಮಾಡ್ತೀರಿ, ಬಟ್ಟೆ ಭಾಳ ಆದ್ರೆ ಇಡಕ್ಕೆ ಜಾಗ ಇಲ್ಲ, ಹೆಂಗೆ ಬೇಕಂಗೆ ಇಟ್ರೆ ಜಾಗ ಸಾಲೋದಿಲ್ಲ. ಭಾಳ ಅರ್ಬಿ ಇದ್ರೆ ಜೋಡಿಸ್ಕೊಳ್ಳೋದು ಕಷ್ಟ ಕಮ್ಮಿ ಜಾಗದೊಳಗೆ. ಇನ್ನು ಅರ್ಬಿ ಜಾಸ್ತಿ ಕಂಡುಬಿಟ್ಟು ಅಂತಂದ್ರೆ ಮನೆ ಒಳಗೆ ಒಂದು ಬೈಸ್ಕೋತೇವಿ, ಇಲ್ಲ ಅಂತಂದ್ರೆ ಇಟ್ಕೊಳಕ್ಕೆ ಜಾಗ ಇಲ್ಲಾರ್ದು ಎಲ್ಲೆಲ್ಲೋ ಇಡಬೇಕು. ಸೊ ಏನು ಮಾಡ್ತಿದ್ದೆ ಅಂದ್ರೆ, ಇಷ್ಟು ಕೊಟ್ಟಿರೋ ಖಾನಿ ಒಳಗೆ ಫೋಲ್ಡ್ ಮಾಡಿ, ನೀಟಾಗಿ ಫೋಲ್ಡ್ ಮಾಡಿ, ಮಡ್ಚಿ ಒಂದ್ರ ಮೇಲೊಂದು ಜೋಡಿಸ್ತಿದ್ದೆ. ಯಾವತ್ತೂ ಅರ್ಬಿ ಹೊರಗೆ ಚಲ್ಲಾಪಿಲ್ಲಿ ಆಗಿದ್ದೇ ಇಲ್ಲ. 10 ಬಟ್ಟೆ ತಂದ್ರೂ 10 ಅರ್ಬಿ ತಂದ್ರು ಅದ್ರೊಳಗೆ ಜೋಡಿಸ್ತಿದ್ದೆ, 50 ಅರ್ಬಿ ತಂದ್ರು ಅದ್ರೊಳಗೆ ಜೋಡಿಸ್ತಿದ್ದೆ. ಆ ಸಣ್ಣಕ್ಕಿದ್ದಾಗಿಂದ ಆ ರೂಢಿ ಬಂದು ನನಗೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಪರ್ಫೆಕ್ಟ್ ಆಗಿರ್ಬೇಕು ಗುರು. ನೀವು ಇವತ್ತಿಗೂ ನಮ್ಮ ಮನೆಗೆ ಎನಿ ಟೈಮ್ ಬಂದು ನೀವು ಯಾವ ಕಬೋರ್ಡ್ ಓಪನ್ ಮಾಡಿದ್ರು ನೋಡಿದ್ದೀನಿ ತಾಯಿ. ನನ್ನ ಫ್ರೆಂಡ್ಸ್
ಸಲ ಹೆಂಗೆ ಹೇಳ್ತಾರಂದ್ರೆ, ಅಮ್ಮ ತಾಯಿ ಆ ಬಟ್ಟೆ ಅಂಗಡಿಯಲ್ಲೂ ಕೂಡ ಇಷ್ಟು ನೀಟಾಗಿ ಕಾಣಂಗೆ ಜೋಡಿಸಿರಲ್ವಲ್ಲೇ, ಏನೇ ಹಿಂಗೆ ಜೋಡಿಸಿರ್ತೀಯ, ಯಾವಾಗಲೂ ಇದನ್ನೇ ಕೆಲಸ ಮಾಡ್ತೀಯ ಅಂತ. ಇಲ್ಲ, ತುಂಬ ನೀಟ್ ನೀನು. ಅಂದರೆ ಪ್ರತಿಯೊಂದರಲ್ಲೂ ಅಷ್ಟೇ, ಈ ಸೆಟ್ಟಿಗೆ ಒಂದು ಸೂಟ್ ಕೇಸ್ ತೊಗೊಂಬರ್ತಾಳೆ ಚಿಕ್ಕದು. ನಾನು ಅದರಲ್ಲಿ 2 ಸೀರೆ ತುಂಬ್ಕೊಂಬರೋದೇ ಕಷ್ಟ. ಇವಳು ಅದರಲ್ಲಿ 5 ಸೀರೆ ಮತ್ತು ಮೇಕಪ್ ಕಿಟ್ ಎಲ್ಲ ಇಟ್ಕೊಂಡು ನೀಟಾಗಿ ಹಾಕೊಂಡ್ಬರ್ತಾಳೆ. ನಾನು ಇದು ಹೆಂಗೆ ಜೋಡಿಸ್ತೀಯ ಅಂತ. ಓಕೆ, ಇವಳಿಂದ ಇನ್ಸ್ಪೈರ್ ಆಗಿ ನಾನು 2 ದಿನ ಟ್ರೈ ಮಾಡಿದೆ. 3ನೇ ದಿನ ಆಗಲಿಲ್ಲ. ಇವಾಗಲೂ ನನ್ನ ಕಾರ್ ತುಂಬ ಬಟ್ಟೆಗಳು ಹಿಂಗೆ ಬಿದ್ದಿದೆ. ಸೊ ಶಿಲ್ಪನ ನಾಗವೇಣಿಯ ಪರ್ಫೆಕ್ಷನಿಸ್ಟಾಗಿ, ಆಮೇಲೆ ಒಳ್ಳೆ ನಟಿಯಾಗಿ, ಆಮೇಲೆ ಒಂಥರ ವಾಕ್ ಚಾತುರ್ಯ ಇರೋವಂಥ ಒಂದು ಫ್ರೆಂಡ್ ಆಗಿ ಅಂತ ಹೇಳ್ರಲ್ಲ, ಚಲೋ ಫ್ರೆಂಡ್ ಆಗಿ. ಹೌದು, ಇವಳು ಆ್ಯಕ್ಚುಲಿ ಚಲೋ ಫ್ರೆಂಡು, ಬೆಸ್ಟ್ ಫ್ರೆಂಡು, ಆಮೇಲೆ ಮೈ ಡಾರ್ಲಿಂಗ್. ಎಸ್, ಆಯಿತಾ. ಇವಳ ಹತ್ರ ಇವತ್ತು ಮಾತಾಡ್ತಿರೋದೇ ಖುಷಿ. ಅದು ನನ್ನ ಕಣ್ಣಲ್ಲಿ ಹಾಟ್ ಸೀಟಲ್ಲಿ ಹಾಟ್ ಆಗಿ ಕೂತಿರೋಂಥ, ಇಟ್ಸ್ ವೆರಿ ಹಾಟ್. ಅದು ಇವಳು ಹಾಟ್. ನಮ್ಮಿಬ್ರು ಕಾಂಬಿನೇಷನ್ನೇ ಒಂಥರ ಮಜಾ. ಆ್ಯಕ್ಚುಲಿ ಇವಳು ಸೆಟ್ಟಿಗೆ ಬರಲಿಲ್ಲ ಅಂದರೆ ನಾನು ಒಂಥರ ಉದೋ ಅಂತ ಕೂತಿರ್ತೀನಿ, ನಾನು ಬರಲಿಲ್ಲ ಅಂದ್ರೆ ನಾನು ಬರೋದೇ ಇಲ್ಲ ಹಂಗೆ. ಸೊ ಓವರಾಲ್ ಆಗಿ ಶಿಲ್ಪಾ ಶೈಲೇಶ್ ಅವ್ರದ್ದು ಒಂದು ಸಣ್ಣದಾಗಿ ನಾವು ತಿಳ್ಕೊಂಡ್ವಿ ಬ್ಯಾಕ್ಗ್ರೌಂಡ್ನ. ಬಟ್ ಅವರು ಊರು ಯಾವುದು, ಅವರು ಹೇಗೆ ಇಂಡಸ್ಟ್ರಿಗೆ ಕಾಲಿಟ್ಟರು, ಅವರು ಯಾವಾಗ ಮದುವೆ ಆದರು ಲವ್ ಮಾಡಿ, ಅದನ್ನೆಲ್ಲ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪಟ ಅಂತ ಹೇಳ್ಬಿಡ್ತಾರೆ ಈಗ. ಹಾಂ, ಎಸ್. ನಮ್ಮೂರು ಹುಬ್ಬಳ್ಳಿ ರೀ. ನಾವು ಹುಟ್ಟಿ ಬೆಳೆದಿದ್ದು, ಓದಿದ್ದು, ಕಲ್ತಿದ್ದು ಎಲ್ಲ ಹುಬ್ಬಳ್ಳಿ ಒಳಗೆ. ಸೊ ಅಲ್ಲೇ ಹಂಗೆ ಸಣ್ಣಕ್ಕಿದ್ದಾಗಿಂದ ಡ್ಯಾನ್ಸ್ ಕ್ಲಾಸು, ಸ್ವಿಮ್ಮಿಂಗ್ ಕ್ಲಾಸು, ಬ್ಯೂಟಿಷಿಯನ್ ಕೋರ್ಸು, ತಿಳಿದಿದ್ದು ಕಂಡಿದ್ದೆಲ್ಲ ಮಾಡ್ಬಿಟ್ಟಿನಿ. ಸೊ ಹಾಂ, ಎಸ್. ಅಂದರೆ ಈ ಕೆಲಸ ನಂಗೆ ಗೊತ್ತಿಲ್ಲ ಅಂತ ನನಗೆ ಅನಿಸ್ಬಾರ್ದು, ಹಾಗೆ ನನಗೆ ಇಷ್ಟ ಎಲ್ಲನೂ ಕಲ್ತೀನಿ. ಸೊ ಡ್ರೈವಿಂಗ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ನೀವೇನು ಕೇಳಿರ್ಬೇಕಂದ್ರೆ ಇದು ಗೊತ್ತಿಲ್ಲ ಅಂತ ನಾನು ಕಮ್ಮಿ ಹೇಳೋದು. ಸೊ ಹಂಗೆ ಕಲಿತು ಇದ್ದಾಗ ಸ್ಕೂಲ್ ಟೈಮ್ದಾಗ ಡ್ಯಾನ್ಸು, ಸ್ಟೇಜ್ ಶೋಸು ಅಂತೆಲ್ಲ ಇಷ್ಟ ಇತ್ತು, ಇಂಟ್ರೆಸ್ಟ್ ಇತ್ತು. ಅವಾಗಿಂದ ಎಲ್ಲರೂ ನಿನ್ನ ಸೀರಿಯಲ್ಗೆ ಹೋಗ್ಬಿಡು, ನಿನ್ನ ಸಿನಿಮಾಗೆ ಹೋಗ್ಬಿಡು ಅನ್ನೋರು. ನನ್ನ ತಲೆಯಾಗ ಅದು ಇರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಊರ ಕಡೆ ಎಲ್ಲ ಸೀರಿಯಲ್ಸು, ಸಿನಿಮಾ ನಡೆಯೋಲ್ಲ. ಹಂಗೆ ಯಾರೋ ಬಂದು ನಮ್ಮ ಅಕ್ಕ ಒಂದು ಕಂಪನಿ ಒಳಗೆ ಎಲ್ಲೋ ಒಂದು ರಿಸೆಪ್ಷನಿಸ್ಟ್ ಇದ್ರೊಳಗೆ ಕೆಲಸ ಮಾಡ್ತಿದ್ಲು. ಅಲ್ಲೇನೋ ಡಿಸ್ಕಷನ್ ನಡೆದಿತ್ತಂತೆ, ಈ ಪ್ರಾಜೆಕ್ಟಿಗೆ ಒಂದು ಹುಡುಗಿ ಬೇಕಿತ್ತು ರೀ ಕೆಲಸ, ಈ ಹುಡುಗಿ ಹಿಂಗೆ ಹುಡುಗಿ ಇದ್ರೆ ಚಲೋ ಆಗ್ತಿತ್ತು ಅಂತ ಅವ್ರೇನೋ ಡಿಸ್ಕಸ್ ಮಾಡುವಾಗ ಆಕಿನ ಪರ್ಸ್ನಾಗಿಂದ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು ಅವ್ರಿಗೆ ತೋರಿಸಾಳಕಿ ಅಷ್ಟೇ. ಆ ಫೋಟೋ ನೋಡಿ ಅವರು ಈ ಹುಡುಗಿ ಆ್ಯಕ್ಟ್ ಮಾಡತ್ತಾ, ಆಕಿ ಸ್ಕೂಲ್ದಾಗೆಲ್ಲ ಬೆಸ್ಟ್ ರೀ. ಈಗೆಲ್ಲ ಈ ಆಡಿಷನ್ಸು, ಆ್ಯಕ್ಟಿಂಗ್ ಕ್ಲಾಸು ಅದೆಲ್ಲ ಬಂದವು. ನಮ್ಮ ಟೈಮ್ನಾಗ ಏನಿರಲಿಲ್ಲ. ಚಂದ ಮಾತಾಡ್ತಾಳ್ರಿ ಹಂಗೆ ಹಿಂಗೆ ಅಂದ ತಕ್ಷಣ ಅವ್ರು ಅದೇ ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡಿ ಮನೆಯವ್ರಿಗೂ ಹುಡ್ಕೊಂಬಂದಿದ್ರು. ಮನೆಯವ್ರಿಗೂ ಹುಡ್ಕೊಂಬಂದು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ, ನಮ್ಮ ಅಪ್ಪ ಅಮ್ಮನೂ ಬಿಂದಾಸ್ ಎಲ್ಲದ್ರಾಗೂ ಯಾವತ್ತೂ ರಿಸ್ಟ್ರಿಕ್ಷನ್ಸ್ ಮಾಡಿಲ್ಲ. ಸರಿ ಅಂತ ಹೇಳಿ ಹುಬ್ಳಿ ಒಳಗೆ ಒಂದು ಶಾರ್ಟ್ ಮೂವಿಗೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿ ಲೀಡ್ ರೋಲ್ ನಾನು ಮಾಡಿದೆ. ಸೊ ಅಲ್ಲಿಂದ ನನ್ನ ಜರ್ನಿ ಶುರುವಾಗಿದ್ದು, ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ. ಸೊ ಹಾಗೆ ಸೀರಿಯಲ್ ಫೀಲ್ಡಿಗೆ ಕಂಟಿನ್ಯೂ ಆಯಿತು. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೊಂಟೀನಿ ನೋಡ್ರಿ. ಸೂಪರ್. ನನಗೆ ಆ್ಯಕ್ಚುಲಿ ಕೆಲವ್ರ ಹತ್ರ ಮಾತ್ರ ಕುತ್ಕೊಂಡು ಗಂಟೆಗಟ್ಟಲೆ ಮಾತಾಡ್ಬೋದು ಅಂತ ಹೇಳ್ತಾರೆ, ಯಾಕಂದರೆ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಇಲ್ಲಾಂದರೆ ನೆಗೆಟಿವ್ ವೈಬ್ ಇದ್ದರೆ 2 ನಿಮಿಷನೂ ಕುತ್ಕೊಳ್ಳೋಕ್ಕಾಗಲ್ಲ. ಬಟ್ ನಾನು ಇವಳು ಗಂಟೆಗಟ್ಟಲೆ ಕುತ್ಕೊಂಡು ಏನು ಮಾತಾಡ್ತೀವಿ ಅಂತ ಗೊತ್ತಿರಲ್ಲ, ಕೊನೆಗೆ ಎಂಡ್ ಆಫ್ ದ ಡೇ ಏನು ಗೊತ್ತಿರಲ್ಲ, ಬಟ್ ಮಾತಾಡ್ತಿರ್ತೀವಿ ಅಷ್ಟೇ ಅಲ್ಲ. ಶೂಟಿಂಗ್ ಮುಗಿದು ಪ್ಯಾಕಪ್ ಆದ್ಮೇಲೆ ಒಬ್ಬರಿಂದ ಒಬ್ರು ಗಾಡಿ ತಗೊಂಡು ಹೋಗ್ತೀವಿ, ಅದರಲ್ಲೂ ಫೋನ್ ಅವ್ರ ಮನೆಯಿಂದ ಕ್ರಾಸ್ ಅವ್ರು ಹೋಗೋವರೆಗೂ ನಮ್ಮ ಮನೆ ಕ್ರಾಸಿಗೆ ನಾನು ರೈಟ್ ತಗೋವರೆಗೂ ಫೋನ್ ಒಳಗೆ ಮಾತಾಡ್ತಾನೆ ಇರ್ತೀವಿ. ಇನ್ನೊಂದು ಹೇಳಬೇಕು, ಇದು ಆ್ಯಕ್ಚುಲಿ ನನ್ನ ಕಡೆಯಿಂದ ಇವಳು ಪಾತ್ರನ ರೀಪ್ಲೇಸ್ ಆಯಿತು. ಇವಳು ಫಸ್ಟು ಬಂದಳು, ನಮಗೆ ಒಂದು ವಾತಾವರಣ ಕ್ರಿಯೇಟ್ ಆಗಿರುತ್ತಲ್ಲ. ಇವಳು ಬಂದ ತಕ್ಷಣ ನಾನು ಏನೋ ರಜನಿ ನಿನ್ನ ಪೇರು ಹಿಂಗಿದೆ ಅಂತ ಅಂದೆ. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡಿದ ತಕ್ಷಣ ಜಡ್ಜ್ ಮಾಡಬಾರ್ದು ಅನ್ನೋದು ಅದಕ್ಕೆ. ಆಮೇಲೆ ನಾನು ಲಿಟ್ರಲಿ ಇವಳ ಹತ್ರ ಸಾರಿ ಕೇಳಿದ್ದೀನಿ. ಅಲ್ಲಿ ಫಸ್ಟ್ ಬಂದು ಏನಂದ್ರೆ ಹೇಳ್ರಿ, ಫಸ್ಟ್ ಅವ್ರ ಹತ್ರ ನನ್ನ ಬಗ್ಗೆ ಏನಂದ್ರೆ ಅದನ್ನ ಫಸ್ಟ್ ಹೇಳಿ ಆಮೇಲೆ ಕ್ಲಾರಿಟಿ ಕೊಡ್ರಿ. ಏನೋ ಇದು ಹಿಂಗಿದೆ ಹೇಳ್ರಿ, ನೀನು ಹೇಳ್ಬೇಡ, ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ನಾನು ಹೇಳಿದ್ದೀನಿ ತಾರೆ ನಿಂಗೆ. ಅಲ್ಲ, ಅದು ಹೆಂಗೆ ಹೇಳಿದ್ರಿ ಅಂತ ನೀವೇ ಹೇಳ್ಬೇಕು. ಏನೋ ರಜನಿ ಹಿಂಗಿದೆ ಹುಡುಗಿ, ಇಂಥ ಪಾತ್ರ ಮಾಡುತ್ತೇನೋ ಇದು ಏನ ಮರಯ ಅಂತ ಅಂದ್ರೆ ನಿನ್ನಂತ ಪರ್ಸನಾಲಿಟಿಗೆ, ನಿನ್ನಂತ ಆಗುತ್ತೇನೋ ಇದು ಕಾಂಬಿನೇಷನ್ ಅಂತ ಹೇಳಿ. ಯಾಕೆಂದ್ರೆ ಫಸ್ಟ್ ಟೈಮ್ ನೋಡಿದ್ದು ನಾನು, ಮತ್ತೆಲ್ಲೂ ನೋಡಿರಲಿಲ್ಲ ಶಿಲ್ಪನ್ನ. ಪಾಪ ಆ ಹುಡುಗಿ ಬಂದು ಮಾತಾಡ್ಸೋದು ಇದು ನಾವೊಂದು ಸ್ವಲ್ಪ ಅಂದರೆ ದಿಮಾಕಲ್ಲ, ನಾನು ಎಲ್ಲರನ್ನೂ ಮಾತಾಡಿಸ್ತೀನಿ. ಬಟ್ ಏನೋ ಅಷ್ಟೊಂದು ಬೇಗ ಕ್ಲೋಸ್ ಆಗೋದಕ್ಕೆ ಒಂದೇನೋ ತಡೀತಾ ಇತ್ತು.
ಬಟ್ ಆಮೇಲೆ ಸಡನ್ನಾಗಿ ಎಷ್ಟು ಕ್ಲೋಸ್ ಆದ್ವಿ ಅಂದರೆ ಹೇಳ್ರಿ ಫಸ್ಟ್ ಅಪ್ರಿಷಿಯೇಟ್ ಮಾಡಿದ್ರಲ್ಲ ನೀವು, ಹೇಳ್ರಿ ಅದನ್ನ. ಕೆಲಸ ನೋಡಿ ಅಪ್ರಿಷಿಯೇಟ್ ಮಾಡಿ ಆದ್ಮೇಲೆ ಕೆಲಸ ನೋಡಿ, ಅವಳು ವರ್ಕ್ ನೋಡಿ, ಅವಳ ವಾಯ್ಸು ಅದೆಲ್ಲ ನೋಡಿದ್ಮೇಲೆ ತುಂಬ ಚೆನ್ನಾಗಿ ಮಾಡ್ತೀಯಾ, ಆ್ಯಕ್ಚುಲಿ ನಾನು ಹಿಂಗೆ ಅಂದ್ಕೊಂಡಿದ್ದೆ ನಿನ್ನ ಬಗ್ಗೆ, ಸಾರಿ ಶಿಲ್ಪ, ಆ ಥರ ಜಡ್ಜ್ ಮಾಡಬಾರ್ದಾಗಿತ್ತು ನಾನು ಅಂತ ಹೇಳಿದೆ. ಯಾಕೆ ಅಂತಂದರೆ ನನಗೆ ಏನಾದರೂ ತಪ್ಪು ಮಾಡಿದೆ ಅಂತ ಅನ್ಸಿದ್ರೆ ಆ ಗಿಲ್ಟನ್ನು ಒಳಗಿಟ್ಕೊಂಡು ನಂಗೆ ಕೊರಗಲ್ಲ, ಹೇಳ್ಬಿಡ್ತೀನಿ. ನೀವಷ್ಟೇ ಅಲ್ಲ, ನಾನು ಫಸ್ಟ್ ಯಾರ ನೋಡಿದ್ರು, ಓ ಈ ಅಮ್ಮಂಗೆ ಸಖತ್ ಆ್ಯಟಿಟ್ಯೂಡು, ಓ ಈ ಅಮ್ಮಂಗೆ ಬಲೆ ದುರಹಂಕಾರ, ಓ ಇವ್ರು ಯಾರ ಜೊತೆ ಮಾತಾಡಲ್ಲ, ಓ ಇವ್ರು ಹೆಂಗಿರ್ಬೋದು ಹಂಗಿರ್ಬೋದು, ಎಲ್ಲರೂ ಹಿಂಗೆ ಅನ್ಕೋತಾರೆ. ಬಟ್ ಅವರೇ ಎಲ್ಲರೂ ನನ್ನ ಹತ್ರ ಬಂದು ನನ್ನ ಲೈಫಿಗೆ ಭಾಳ ಕ್ಲೋಸ್ ಆಗಿ ಹತ್ರ ಆಗಿದವ್ರು ಅವರೇ. ನಾನು ಯಾರು ನೆಗೆಟಿವ್ ಆಗಿ ತಿಳ್ಕೊಂಡಿರ್ತಾರೋ ಅವರೇ ನನ್ನ ಜೊತೆ ಭಾಳ. ನಿಮ್ಮ ಬಗ್ಗೆ ಇನ್ನೊಂದು ಕೇಳ್ಪಟ್ಟಿದ್ದೀನಿ, ನೀವು ಸೋಲೋ ಟ್ರಿಪ್ ಜಾಸ್ತಿ ಹೊಡಿತೀರಂತ. ಹೇಳಿ ಮೇಡಮ್ ಅದ್ರ ಬಗ್ಗೆ ಒಂದು ಸ್ವಲ್ಪ, ಸೋಲೋ ಟ್ರಿಪ್ ಬಗ್ಗೆ. ಇದೆಲ್ಲೂ ರಿವೀಲ್ ಆಗಿಲ್ಲ, ನಾನೆಲ್ಲೂ ರಿವೀಲು ಮಾಡಿಲ್ಲ, ದಯವಿಟ್ಟು ಬೇಡ. ಇಲ್ಲ ರಿವೀಲ್ ಮಾಡಿ. ನಂಗೆ ನೋಡ್ರಿ, ಏನೇನು ಕಲಿಬೇಕು, ಜಗತ್ನಾಗ ಏನೇನು ಐತಿ ನೋಡಬೇಕು, ತಿನ್ನಬೇಕು, ಉಣ್ಬೇಕು, ಇಂಥದ್ದೆಲ್ಲ ಮಾಡಬೇಕು, ಅದೊಂದು ಎಕ್ಸ್ಪೀರಿಯನ್ಸ್ ಮಾಡೋದು ನನಗೆ ಭಾಳ ಹುಚ್ಚಾಯ್ತು ಮೊದಲಿಂದನು. ಸೊ ಈಗಲ್ಲ, ಈಗ ಅದಕ್ಕೊಂದು ಸೋಲೋ ಟ್ರಿಪ್ ಅಂತ ಹೆಸರು ಕೊಟ್ಟು ಅದನ್ನು ಒಂದು ಲೈಕ್ ವಿಡಿಯೋಸ್ ಎಲ್ಲ ಮಾಡಿ, ನಮ್ಮದು ಬ್ಲಾಗು, ವಿಡಿಯೋ ಕಂಟೆಂಟು, ಕ್ರಿಯೇಟರ್ಸ್ ಹಿಂಗೆಲ್ಲ ಆಗಿರ್ಬೋದು. ಇವೆಲ್ಲ ಬರೋಕ್ಕಿಂತ ಮುಂಚೆ, ಸ್ಮಾರ್ಟ್ಫೋನ್ಸ್ ಇರೋಕ್ಕಿಂತ ಮುಂಚಿಂದನೂ ಮನೆ ಒಳಗೆ ನಂಗೆ ತಲೆ ಕೆಟ್ಬಿಡ್ತಾ, ಸುಮ್ಮನೆ ನನ್ನ ಗಾಡಿ ತೊಗೊಂಡು, ಅವಾಗಿಂದನೂ ಹಂಗೆ ಬೈಕ್ ಓಡಿಸ್ತಿದ್ದೆ, ಗಾಡಿ ತೊಗೊಂಡು ಹೋಗ್ಬಿಡ್ತಿದ್ದೆ ಬೆಳಗ್ಗಿಂದ ಸಂಜೆ ಮಠ ತಿಳಿದಲ್ಲಿ ಅಡ್ಡಾಡ್ಕೊಂಬರಕ್ಕೆ. ಸೊ ದಟ್ ಈಸ್ ಈಗಿನ ಕಾಲದಾಗ ದಟ್ ಈಸ್ ಕಾಲ್ಡ್ ಸೋಲೋ ಟ್ರಿಪ್. ಅವಾಗಿಂದ ಆ ಕ್ರೇಜ್ ನನಗೆ, ಅದು ಅಫ್ಕೋರ್ಸ್ ಅದು ಹುಟ್ಟಿದಾಗಿಂದ ಬಂದೈತೆ ಅಂದಮೇಲೆ ಅದು ತಪ್ಸಕ್ಕೆ ಸಾಧ್ಯನೇ ಇಲ್ಲ. ಸೊ ನನಗೊಂದು ಸ್ವಲ್ಪ ಊರು ತಿರುಗಬೇಕು, ಹೊಸ ಜಾಗ ನೋಡಬೇಕು, ಒಳ್ಳೊಳ್ಳೆ ಫುಡ್ ಟೇಸ್ಟ್ ಮಾಡಬೇಕು. ಸಖತ್ ಫುಡ್ಡಿ ನಾನು ನೋಡೋಕೆ ಹಿಂಗಿರ್ಬೋದು, ಅದರ ಸಖತ್ ತಿಂತೀನಿ, ನೋ ಡಯಟ್ ನಥಿಂಗ್. ಆಮೇಲೆ ಪೂರಿ, ಪಾನಿಪುರಿ ಸೈಜಲ್ಲಿ ಪೂರಿ. ಅವಳಿಗೆ ಏನಾಗಿದೆ ಅಂದರೆ ಮಗು ಬಾಕ್ಸಿಗೆ ತುಂಬಿ ಅವಳು ನಮಗೆ ಹಂಗೆ ತರ್ತಾರೆ, ನಾವು ಪೂರಿ ಎಷ್ಟು ಹಾಕಿದ್ರು ಸಾಕಾಗೋದಿಲ್ಲ ನಮಗೆ. ಸೊ ಮಗಂಗೆ ಆ ಸೈಜಿಗೆ ಮಾಡಿ ಅದು ಅಭ್ಯಾಸ. ಸೊ ಅವಾಗಿಂದ ಇರೋ ಕ್ರೇಜು ಅದು ನನಗೆ ಕಮ್ಮಿನ ಆಗಿಲ್ಲ ರೀ. ನನ್ನ ಲೈಫ್ನಾಗ ಎಲ್ಲರೂ ಅಂತಾರೆ ಒಂದು ಮದುವೆ, ಮಗು, ಈ ಚೇಂಜಸ್ ಬಂದಿರ್ಬೋದು. ಬಟ್ ನನ್ನ ಪರ್ಸ್ನಲ್ ಲೈಫು, ಪರ್ಸ್ನಲ್ ವ್ಯಕ್ತಿತ್ವ ಐತಲ್ಲ, ನಾನು ಯಾವುದಕ್ಕೂ ಯಾವತ್ತೂ ಚೇಂಜ್ ಮಾಡ್ಕೊಂಡಿಲ್ಲ. ಆಮೇಲೆ ಅದನ್ನು ಚೇಂಜ್ ಮಾಡಬೇಕು ಅಂತ ನಮ್ಮ ಅಪ್ಪ ಆಗಲಿ, ಅಮ್ಮ ಆಗಲಿ, ನನ್ನ ಗಂಡ ಆಗಲಿ, ಇನ್ಕ್ಲೂಡಿಂಗ್ ನನ್ನ ಮಗ ಆಗಲಿ ಯಾವತ್ತೂ ನನಗೆ ಪ್ರೆಷರೈಸ್ ಮಾಡಿಲ್ಲ, ಲೈಕ್ ನೀನು ಹಿಂಗೆ ಇರಬೇಕು ಅಂತೇಳಿ. ಸೊ ಅವಾಗೂ ಹೆಂಗೆ ತಿರುಗ್ತಿದ್ದೆ, ಈಗೂ ನನಗೆ ಯಾವಾಗಾರ ಯಾವುದಾರ ಒಂದು ಲೊಕೇಶನ್ ಹೋಗ್ಬೇಕಂತ ಈಗ ತಲೆಗೆ ಬಂದರೆ ನಾನು ಎದ್ದು ಹೊಂಟ್ಬಿಡ್ತೀನಿ. ಅಂದ್ರೆ ಮಗನ ಹೆಂಗೆ ಬೇಕಂಗೆ ಬಿಟ್ಟು ಹೋಗ್ತೀನಿ ಅಂತಲ್ಲ, ಬಿಕಾಸ್ ಅವ್ರಪ್ಪ ನೋಡ್ಕೋತಾರನ್ನೋ ನನಗೆ ಜವಾಬ್ದಾರಿ ಅವ್ರು ತೊಗೋತಾರನ್ನೋ ಒಂದು ಧೈರ್ಯ. ಸೊ ಅವ್ರು ನೋಡ್ಕೋತಾರೆ, ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ನಾನು ಶೂಟಿಂಗಿಗೆ ಬಂದಾಗೂ ಅವರೇ ನೋಡ್ಕೊಳ್ಳೋದು, ಹಂಗೆ ನಾನು ಟ್ರಿಪ್ಗೆ ಹೋದ್ರು ಅವರೇ ನೋಡ್ಕೊಳ್ಳೋದು. ಸೊ ಹೇಳ್ತಾರಲ್ಲ, ದೊಡ್ಡವ್ರು ಹೇಳಿದ ಮಾತು ಸುಳ್ಳಲ್ಲ ಅಂತಾರೆ ಗೊತ್ತ್ರಿ, ಕೋಶ ಓದಿ ನೋಡಬೇಕು, ದೇಶ ಸುತ್ತಿ ನೋಡಬೇಕು ಅಂತ ಹೇಳಿ. ಸೊ ನಾನು ಕಲ್ತಿದ್ದು ಸೈನ್ಸ್ ಫಸ್ಟು, ಸೆಕೆಂಡ್ PUC ವರೆಗೂ ನಾನು ತೊಗೊಂಡಿದ್ದು ಸೈನ್ಸ್. ಸೊ ಆದಷ್ಟು ಕೋಶ ಓದೇನಿ ರೀ, ಪ್ರಾಕ್ಟಿಕಲಾಗಿ ಬೇರೆ ಕೋಶ ಎಲ್ಲ ಓದೇನಿ, ಗೊತ್ತೈತಿ. ಸೊ ದೇಶ ಸುತ್ತಬೇಕನ್ನೋ ಆಸೆ ಭಾಳ ಐತಿ. ದೇಶ ಅಂದರೆ ದೇಶ ಬಿಟ್ಟು ಹೊರಗಿಂದಲ್ಲ, ನನಗೆ ನಮ್ಮ ಭಾರತ ಫಸ್ಟು, ನಮ್ಮ ದೇಶ ಸುತ್ತಬೇಕು, ನಮ್ಮ ದೇಶ ಪೂರ್ತಿ ನೋಡ್ಬೇಕನ್ನೋ ಆಸೆ ಐತಿ. ಆ್ಯಕ್ಚುಲಿ ಹೊರಗಡೆ ಇರೋದಕ್ಕಿಂತ ನಮ್ಮ ದೇಶದೊಳಗಡೆ ಎಷ್ಟು ಭಾಷೆ ಇದೆ, ಆ ಒಂದೊಂದು ಭಾಷೆ ಸ್ಲ್ಯಾಂಗ್ಸ್ ಇದೆ, ಒಂದೊಂದು ಕಲ್ಚರು, ವೆದರು, ಇಲ್ಲಿದ್ದ ಒಂದು ಬಾರ್ಡರ್ ದಾಟಿದ್ರೆ ಕಲ್ಚರ್ ಚೇಂಜ್ ಆಗುತ್ತೆ. ಸೊ ಅದು ನನಗೆ ನೋಡಬೇಕು, ಕಲಿಬೇಕು, ಬೇರೆ ಜನನ ಮಾತಾಡಿಸ್ಬೇಕು, ಅಲ್ಲಿ ಊಟ ಉಣ್ಬೇಕು, ಅಲ್ಲಿದ್ದು ಒಂದು ಕಲ್ಚರ್ ತಿಳ್ಕೊಬೇಕು. ಇದು ಕ್ರೇಜ್ ನಂಗೆ ಮೊದಲಿಂದನೂ ಐತೆ. ನಮ್ಮ ಸೋದರ ಮಾವ ಒಬ್ರು ಹಿಂಗೆ ಇದ್ರು, ಮಾಲ್ತೇಶ್ ಅಂತ ಹೇಳಿ. ಅವಾಗೆಲ್ಲ ಗೂಗಲ್ ಇಲ್ಲ, ಫೋನ್ ಇಲ್ಲ, ಏನಿಲ್ಲ. ಸುಮ್ಮನೆ ಮನೆಯಿಂದ ಹೋಗ್ಬಿಡೋರು, ಒಂದೊಂದು ತಿಂಗಳ ಗಂಟ್ಲೆ ಎಲ್ಲೋ ಸುತ್ಕೊಂಬರೋರು, ಆ ಜಾಗ ಹುಡುಕಿ ನೋಡ್ಕೊಂಬಂದು ಫ್ರೆಂಡ್ಸ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋರು. ಆಮೇಲೆ ಆ ಸೇಫ್ಟಿ ನೋಡಿಕೊಂಡು ಫ್ಯಾಮಿಲಿಯವ್ರನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋರು. ಅವ್ರು ನಮ್ಮೂರ ಮಂದಾರ ಹೂವೆ ಸಿನಿಮಾ ಬರೋಕ್ಕಿಂತ ಮುಂಚೆನೇ, ಇನ್ಕ್ಲೂಡಿಂಗ್ ಫ್ಯಾಮಿಲಿ, ನಮ್ಮಂಥ ಚಿಕ್ಕ ಮಕ್ಕಳು, ನಾವು ಅವಾಗೆಲ್ಲ 3 ವರ್ಷ 4 ವರ್ಷಕ್ಕಿಂತ ಚಿಕ್ಕವರು, ಅವಾಗಲೇ ನಮಗೆ ಯಾಣ, ಉಂಚೋಳಿ ಫಾಲ್ಸ್ ಎಲ್ಲ ತೋರಿಸ್ಕೊಂಬಂದಿದ್ದಾರೆ. ಮೇ ಬಿ ಆ ಒಂದು ಹುಳ ಏನೋ ನಮಗೂ ಬಂದು ಬಿಟ್ಟೈತೆ, ಅದು ಜೆನೆಟಿಕಲಿ ಅನ್ಕೋತೇನೆ ಮೋಸ್ಟ್ಲಿ. ಸೋದರ ಮಾವನ್ನ ಹೋಲ್ತಾರೆ. ಸೊ ಹಾಗಾಗಿ ಈಗಲೂ ನಂಗೆ ಟ್ರಿಪ್ ಮಾಡೋ ಹುಚ್ಚು. ನಾಟ್ ಓನ್ಲಿ ಸೋಲೋ ಟ್ರಿಪ್ ಡಾರ್ಲಿಂಗ್, ನನಗೆ ಫ್ರೆಂಡ್ಸ್ ಜಾಸ್ತಿ, ನಿಮಗೆ ಗೊತ್ತು. ಫ್ರೆಂಡ್ಸ್ ಜೊತೆ ಟ್ರಿಪ್ ಮೊನ್ನೆ ನೋಡಿದ್ದೀನಿ 4 ಜನ ಸೇರ್ಕೊಂಡು ಸೋಲೋ ಅಲ್ಲ ಗ್ರೂಪ್ ಟ್ರಿಪ್ ಹೋಗಿದ್ರು. ಮೇಘಾಲಯ, ಅದು ತುಂಬಾ ವೈರಲ್ ಆಯ್ತು ವಿಡಿಯೋಸ್ ಎಲ್ಲ, ಬಿಕಾಸ್ ಆಫ್ ಇವಳ ಡ್ರೆಸ್ಸು. ಇಲ್ಲಿ ಹೆಂಗೆ ಡಬ್ಬಾ ಥರ ಇರ್ತಾಳೋ ಅಷ್ಟೇ ಒಂಥರ ಆ್ಯಕ್ಚುಲ್ ಶಿಲ್ಪ ಥರ ಇದ್ಲು. ಎಂಜಾಯ್ ಮಾಡ್ತಾಳೆ, ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡ್ತಾಳೆ. ಇವಳನ್ನ ನೋಡಿ ಕಲಿಬೇಕು ಏನು ಅಂತಂದರೆ, ಗುರು ಫ್ಯಾಮಿಲಿ ಇದೆ ಹೌದು, ಮದುವೆ ಆಗಿದ್ದೀನಿ, ಗಂಡ ಇದ್ದಾನೆ ಹೌದು, ಮಗು ಇದೆ ಹೌದು, ಅದಲ್ಲದೆ ನನಗೂ ಕೂಡ ಬೇಕಲ್ಲ ಮೀ ಟೈಮ್ ಅನ್ನೋದು, ಅದನ್ನು ಎಂಜಾಯ್ ಮಾಡ್ತೀನಿ ಅನ್ನೋ ಅಂಥ ಒಂದು ಕ್ಯಾರೆಕ್ಟ್ರ್ ಇದು. ನನಗೆ ಅದಕ್ಕೆ ತುಂಬ ಇಷ್ಟ ಆಗ್ತಾಳೆ ಇವಳು.
ಸೊ ಶಿಲ್ಪನ್ ಬಗ್ಗೆ ನಿಮಗೆ ಏನಾದರೂ ನಾನು ಮರ್ತಿರೋ ಅಂಥ ಪ್ರಶ್ನೆಗಳಿದ್ದರೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಶಿಲ್ಪಾ ಶೈಲೇಶ್ಗೆ ಅವರೇ ಉತ್ತರ ಕೊಡ್ತಾರೆ. ಅವರು ಸುಮಾರು ನನಗೆ ಸೋಷಿಯಲ್ ಮೀಡಿಯಾ ಥ್ರೂ ಮತ್ತು ಫ್ರೆಂಡ್ಸ್ ಥ್ರೂ ಬಂದಿರೋ ಒಂದು ದೊಡ್ಡ ಕ್ವಶನ್ ಇದೆ. ಅದಕ್ಕೆ ನಾನು ಕ್ಲಾರಿಟಿ ಆಲ್ಮೋಸ್ಟ್ ರಿಯಾಲಿಟಿ ಶೋ ಥ್ರೂ ಕೊಟ್ಟಿದ್ದೀನಿ ಅವ್ರಿಗೆ ಇಂಡೈರೆಕ್ಟಾಗಿ. ಬಟ್ ಆದರೂ ನಿಮ್ಮ ಇದ್ರ ಪ್ರಕಾರ, ಯಾಕಂದ್ರೆ ನೀವು ಸ್ವಲ್ಪ ಪರ್ಸ್ನಲ್ ಗೊತ್ತಿಲ್ಲದಿರೋ ಕೆದಕಿ ಕೇಳೋ ಹಾಟ್ ಸೀಟ್ ಅಲ್ವಾ, ನಾನೇ ಹೇಳ್ಬಿಡ್ತೀನಿ ರೀ ಯಾಕಂತೇಳಿ. ಶಿಲ್ಪಾ ಆಕಿ ಗಂಡನ ಜೊತೆ ಒಟ್ಟ ಫೋಟೋ ಹಾಕಂಗಿಲ್ಲ. ಶಿಲ್ಪಾ ಫ್ಯಾಮಿಲಿ ಜೊತೆ ಜಾಸ್ತಿ ಕಾಣಿಸ್ಕೊಳಂಗಿಲ್ಲ. ಶಿಲ್ಪಾ ಟ್ರಿಪ್ಗೆ ಹೋದ್ರೆ ಒಬ್ಬಕ್ಕೆ ಹೋಗಿರ್ತಾಳಿಲ್ಲ, ಫ್ರೆಂಡ್ಸ್ ಜೊತೆ ಹೋಗ್ತಾಳೆ, ಗಂಡನ ಜೊತೆ ಹೋಗಿದ್ದ ನೋಡಿಲ್ಲ. ಸೊ ಗಂಡ ಹೆಂಡತಿ ಸರಿ ಅದಾರಿಲ್ಲ, ಇವ್ರು ಒಟ್ಟಿಗೆ ಅದಾರಿಲ್ಲ, ಇವ್ರ ಜೊತೆಗೆ ಅದಾರಿಲ್ಲ ಅಂತ ಈ ರೀತಿ ಇಂಡೈರೆಕ್ಟಾಗಿ ಭಾಳ ನನಗೆ ಬರ್ತಾವೆ ಮಾತು. ಅವ್ರಿಗೆಲ್ಲರಿಗೂ ಒಂದು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ನಾನು ನನ್ನ ಗಂಡ ನನ್ನ ಸಂಸಾರ ಭಾಳ ಆರಾಮದೀವಿ. ಬೇರೆಯವ್ರ ಥರ ಅವರು ನೀನು ಹಿಂಗೇ ಇರಬೇಕು, ಇಲ್ಲೇ ಇರಬೇಕು, ಇದನ್ನೇ ಮಾಡಬೇಕು, ನನ್ನ ಜೊತೆನೇ ಬರಬೇಕು, ತುಂಬ ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ನಾನೇ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಸೊ ಅದೇ ರೀಸನ್ಗೆ ಶೋ ಕರ್ಕೊಂಬಂದಿದ್ದು ನನ್ನ ಗಂಡನ ಗುರು, ನಾನು ನನ್ನ ಗಂಡನ ಜೊತೆನೇ ಇರೋದು ಅಂತ ಕೆಲವು ಜನಕ್ಕೆ ಪ್ರೂವ್ ಆಗಲಿ ಅಂತ ಹೇಳಿ. ಅವರಿಗೆಲ್ಲ ನಾವು ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಮೀಡಿಯಾ ಅನ್ನೋದು ಬೇಗ ಕಾಣಿಸ್ಬಿಡುತ್ತಲ್ರಿ. ಅಂದ್ರೆ ಸ್ಕ್ರೀನು, ಸ್ಮಾಲ್ ಸ್ಕ್ರೀನು ಅಥವಾ ಸಿಲ್ವರ್ ನಮ್ದು ಗೊತ್ತಾಗ್ಬಿಡುತ್ತಲ್ಲ ಜನಕ್ಕೆ, ಇವ್ರ ಹಸ್ಬೆಂಡ್. ನಾನು ಹೇಳೋದೇನು ಅಂದರೆ, ಇವರು ಜನಗಳು ಜಡ್ಜ್ ಮಾಡ್ತಾರೆ. ಜಡ್ಜ್ ಮಾಡಬೇಡಿ, ನಾನು ಎಲ್ಲ ಕಡೆ ಹೇಳೋದು ಅದನ್ನೇ, ಜಡ್ಜ್ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ, ಅದನ್ನು ಬಗೆಹರಿಸ್ಕೊಳಕ್ಕೆ ನೋಡ್ಕೊಳ್ಳಿ. ಏಕೆಂದರೆ ಹೌದು, ನೀವು ನಮ್ಮ ಸೀರಿಯಲ್ಗಳು ನೋಡ್ತೀರಾ, ನಮ್ಮ ಮೇಲೆ ಒಂದು ಕಣ್ಣಿರುತ್ತೆ, ಸೊ ಮಾತಾಡ್ತೀರಾ, ಬೇಡ ಅಂತ ಹೇಳಲ್ಲ, ಆದರೆ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಪರ್ಸ್ನಲ್ ಲೈಫ್ ನಂದು ಎಲ್ಲ ಸೆಟ್, ಆರಾಮ್ ಹೆಂಗೈತೋ, ಗಂಡ ಮನೆ ಸಂಸಾರ ಮಕ್ಕಳನ್ನ ಬರೀ ಹೊರಗೆ ಎಷ್ಟು ತಿರುಗ್ತಾನೋ ಅದ್ರ 100 ಪಟ್ಟು ಮನೆಗೆ ಟೈಮ್ ಕೊಟ್ಟು, ಮನೆದೆಲ್ಲ ಕೆಲಸ ಮುಗಿಸಿ ಎಲ್ಲ ಅಚ್ಚುಕಟ್ಟಾಗಿಟ್ಟು ನೀಟಾಗಿಟ್ಟು, ಮಗಂದೆಲ್ಲ ವ್ಯವಸ್ಥೆ ಮಾಡಿನೇ, ಯಜಮಾನ್ರದ್ದು ಊಟ ತಿಂಡಿ ಇದೆಲ್ಲ ವ್ಯವಸ್ಥೆ ಮಾಡಿ ನಾನು ನನ್ನ ಟೈಮ್ ಅಂದರೆ 24 ಗಂಟೆ ಒಳಗೆ ನಾನು ಅದನ್ನು ಪೂರ್ತಿ ನಾನು ಯುಟಿಲೈಸ್ ಮಾಡ್ಕೋತೇನೆ, ಎಲ್ಲೂ ವೇಸ್ಟ್ ಮಾಡಲ್ಲ. ಸೊ ನಾವು ಆರಾಮದೇವಿ, ಜೊತೆಗೆ ಅದೇವಿ, ಇದು ಯಾರಿಗೂ ಡೌಟ್ ಬೇಡ. ಸೊ ಅವ್ರು ಯಾವತ್ತೂ ನನ್ನ ಲೈಫ್ದು ಈ ಫ್ರೀಡಮ್ ಅನ್ನೋದೊಂದು ಇರುತ್ತಲ್ಲ, ಹೆಣ್ಮಕ್ಳಿಗೆ ಅಂತ ಇರೋ ಫ್ರೀಡಮ್ ಯಾವತ್ತೂ ಅವರು ಕಿತ್ಕೊಂಡಿಲ್ಲ. ನನ್ನ ಗಂಡ ಆ ಫ್ರೀಡಮ್ನ ಆಫ್ಟರ್ ಮ್ಯಾರೇಜ್ ಅಂತ ಕಿತ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಹೆಂಗೆ ಏನು ಗೊತ್ತಾ, ಅವ್ರ ಫ್ರೀಡಮ್ನ ಕಿತ್ಕೊಂಡಿರೋ ಅಂತ ಹೆಣ್ಮಕ್ಳು ಇರ್ತಾರಲ್ಲ, ಮೋಸ್ಟ್ಲಿ ಅವರ ನನಗೆ ಕೇಳೋದು ಈ ಕ್ವೆಶ್ಚನ್ ಜಾಸ್ತಿ. ಸೊ ಹಂಗಾಗಿ ತಲೆ ಕೆಡ್ಸ್ಕೊಬೇಡ ನಾಗವೇಣಿ. ಇವತ್ತಾಗಿತ್ತು ಕಂಡಲ್ಲಿ ಹಾಟ್ ಸೀಟಲ್ಲಿ ಶಿಲ್ಪಾ ಶೈಲೇಶ್ ಜೊತೆ ನನ್ನ ಮಾತುಕತೆ. ಇವಾಗ ನಾವು ಶೂಟ್ಗೆ ಹೋಗ್ಲಿಲ್ಲ ಅಂತಂದರೆ, ಇನ್ನೂ ಬಟ್ಟೆ ಹಾಕ್ಕೊಂಡಿಲ್ಲ, ಇಬ್ಬರು ಮೇಕಪ್ ಮಾಡ್ಕೊಂಡಿದ್ದೀವಿ, ಇವು ಆರ್ನಮೆಂಟ್ಸ್ ಎಲ್ಲ ಹಾಕೊಂಡಿದ್ದೀವಿ, ಸೀರೆ ಉಟ್ಕೊಂಡಿಲ್ಲ ಅಂತಂದರೆ ಮತ್ತೆ ಧನಲಕ್ಷ್ಮಿ ಆಮೇಲೆ ಇದೆ ಹಾಟ್ ಸೀಟಲ್ಲಿ ನಿಜವಾಗ್ಲೂ ಕೊಡ್ಬೇಕಾಗತ್ತೆ, ಕೆಳಗೆ ಬೆಂಕಿ ಹಚ್ಚಿಬಿಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಎಸ್ಪೆಷಲಿ ಶಿಲ್ಪಾ ಅವರಿಗೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಕೇಳಿ, ಅವರು ಆನ್ಸರ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಆ್ಯಂಡ್ ಪ್ಲೀಸ್ ನಮ್ಮ ಕಾಂತಮ್ಮತ್ತೆಯ ಈ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಅವ್ರ ವಿಡಿಯೋಸ್ನ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಾಡ್ತಾರೆ. ಅತ್ತೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.